ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಗ್ ಮತ್ತು ನುಗ್ಗೆ ಸೊಪ್ಪನ್ನ ಬಳಸಿ ಎಗ್ ಬಜ್ಜಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಸೈಡ್ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ರಸಮನ್ನ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾರೆಲ್ಲ ನಮ್ಮ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಾನು ಮಾಡಿರೋ ರೆಸಿಪಿಗಳನ್ನ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂಥೇಳಿ. ಈ ಎಗ್ ಬುರ್ಜಿ ರೆಸಿಪಿಗೆ ನುಗ್ಗೆ ಸೊಪ್ಪನ್ನ ಬಳಸಿದ್ದೀನಿ. ನುಗ್ಗೆ ಸೊಪ್ಪಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಎಸ್ಪೆಷಲಿ ವಾರದಲ್ಲಿ 2 ಸತಿನಾದ್ರು ಕಂಪಲ್ಸರಿಯಾಗಿ ಕೊಡಿ, ಒಳ್ಳೆ ಐರನ್ ಇದೆ. ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಕಂಟ್ರೋಲ್ಗೆ, ಹಾಗೆ ಡಯಾಬಿಟೀಸ್ ಇರೋರಿಗೆ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು. 3 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಹಾಗೆ ನುಗ್ಗೆ ಸೊಪ್ಪು ಇಷ್ಟೊಂದಿದೆ ಅಂತ ಅಂದ್ಕೋಬೇಡಿ, ಇದು ಫ್ರೈ ಆದಮೇಲೆ ಕಡಿಮೆನೇ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಏನಿಲ್ಲ ಅಂದರೂ ದೊಡ್ಡ ಬೌಲಲ್ಲಿ 1 ಬೌಲಷ್ಟಿದೆ. ಹಾಗೆ ಮೊಟ್ಟೆ ನಾನು ಇದರಲ್ಲಿ ಒಂದು 8 ಮೊಟ್ಟೆನ ಯೂಸ್ ಮಾಡ್ಕೊತೀನಿ. ಬನ್ನಿ ಈಗ ಹೇಗೆ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿ ಬಿಸಿ ಇಟ್ಟು ನಾನು ಅದರಲ್ಲಿ ಈಗ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲರೂ ಕೂಡ ಎಗ್ ಬಜ್ಜಿ ರೆಸಿಪಿ ಮಾಡಿರ್ತೀರ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡಬೇಕು ಅಂತೇನಿಲ್ಲ, ನಿಮಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ಕೊಳ್ತೀನಿ. ಬಟ್ ನಾನು ಈ ಥರ ಮಾಡಿರೋದ್ರಿಂದ ಚೆನ್ನಾಗಿತ್ತು ಅಂಥೇಳಿ ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಬೇಕು. ಈ ಎಗ್ ಬಜ್ಜಿ ರೆಸಿಪಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 3ರಿಂದ 4 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅರ್ಧಂಬರ್ಧ ಬೆಂದರೆ ರುಚಿ ಅಷ್ಟು ಚೆನ್ನಾಗಿರಲ್ಲ. ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆಲೇ. ನಮ್ಮ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈರುಳ್ಳಿ ಎಲ್ಲ ಎಣ್ಣೆಲಿ ಬೆಂದಮೇಲೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕೋಬೋದು. ನಾನಲ್ಲಿ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪೆಲ್ಲ ಹತ್ತಲಿ ಅಂತೇಳಿ, ತಿನ್ನುವಾಗ ಸಪ್ಪೆ ಅನ್ನಿಸ್ಬಾರ್ದಲ್ವ, ಹಾಗಾಗಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಈರುಳ್ಳಿ ಎಲ್ಲ ಬೆಂದಿದೆ ಆಲ್ಮೋಸ್ಟ್ ಚೆನ್ನಾಗಿ. ಈ ಥರ ಇಷ್ಟು ಬೆಂದರೆ ಸಾಕು. ಈಗ ಬೆಂದಿರೋದಕ್ಕೆ ನಾನೀಗ ನುಗ್ಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನುಗ್ಗೆ ಸೊಪ್ಪೆಲ್ಲ ಹಸಿ ವಾಸನೆ ಹೋಗಬೇಕು. ಹಾಗೆ ಅದು ಕಲರ್ ಚೇಂಜ್ ಆಗುತ್ತೆ. ನುಗ್ಗೆ ಸೊಪ್ಪಿಂದು ಈ ಥರ ಗ್ರೀನ್ ಇರೋದೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಆಗಿ ಸ್ಟಾರ್ಟ್ ಆಗುತ್ತೆ. ನುಗ್ಗೆ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ, ಎಲೆಗಳೆಲ್ಲ ಬಿಡಿಸ್ಕೋಬೇಕು. ಕಟ್ ಮಾಡಿದ್ರೆ ನುಗ್ಗೆ ಸೊಪ್ಪು ಕಹಿ ಬಂದುಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನುಗ್ಗೆ ಸೊಪ್ಪನ್ನ ಕಟ್ ಮಾಡಬೇಡಿ. ಆ ಎಲೆಯೆಲ್ಲನೂ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಕೈಲಿ ಮುರಿಬೋದು. ಎಲೆ ಬಿಡಿಸ್ಕೊಂಡು ಕೈಲಿ ಸ್ವಲ್ಪ ಮುರ್ಕೊಂಡು, ದೊಡ್ಡ ಎಲೆ ಇದೆ ಅಂತಂದರೆ ಕೈಲಿ ಮುರ್ಕೊಳ್ಳಿ ಅಷ್ಟೇ, ಕಟ್ಟಂತೂ ಮಾಡಿಬಿಡಿ ದಯವಿಟ್ಟು. ಹಾಗೆ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಮುಚ್ಚಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಚ್ಚಿ ಏನು ಬೇಯಿಸಿಲ್ಲ. ನಾನು ಯಾವಾಗ ನುಗ್ಗೆ ಸೊಪ್ಪು ರೆಸಿಪಿ ಮಾಡಿದ್ರೂ ಕಟ್ ಮಾಡೋದಿಲ್ಲ, ಹಾಗೆ ಮುಚ್ಚಿ ಕೂಡ ಬೇಯಿಸೋದಿಲ್ಲ. ಹಾಗೆ ಓಪನಾಗೆ ಬೇಯಿಸ್ತೀನಿ. ಕೈಲೇ ಎಲೆಗಳೆಲ್ಲ ಮುರ್ಕೊತೀನಿ. ಈಗ ನುಗ್ಗೆ ಸೊಪ್ಪೆಲ್ಲ ಆಲ್ಮೋಸ್ಟ್ ಎಲ್ಲ ಬಾಡ್ತಾ ಇದೆ, ಚೆನ್ನಾಗಿ ಎಲ್ಲ ಬೇಯ್ತಾ ಇದೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲೂ ಸಾಕಷ್ಟು ರೆಸಿಪಿಗಳನ್ನ ಮಾಡ್ತಾರೆ. ಉಪ್ಸಾರು ಕೂಡ ಮಾಡ್ತಾರೆ. ಅದು ಒಂದು ಸಲ ಮಾಡಿ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನುಗ್ಗೆ ಸೊಪ್ಪನ್ನ ರೊಟ್ಟಿಗಳಲ್ಲಿ ಹಾಕಿ ಮಾಡ್ತಾರೆ. ಮಸಾಲ ರೊಟ್ಟಿ ಮಾಡ್ತೀವಲ್ಲ, ಅದಕ್ಕೂ ಕೂಡ ಹಾಕಿ ಮಾಡ್ತಾರೆ. ಬೋಂಡಗಳಿಗೆ ಹಾಕ್ತಾರೆ. ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಂದುತ್ತೆ ನುಗ್ಗೆ ಸೊಪ್ಪು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಕಂಪಲ್ಸರಿಯಾಗಿ ಮಾಡೋದನ್ನು ಮರಿಬೇಡಿ. ನೋಡಿ, ನುಗ್ಗೆ ಸೊಪ್ಪೆಲ್ಲ ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಇದೆಲ್ಲ ನೋಡಿ ಎಷ್ಟು ನುಗ್ಗೆ ಸೊಪ್ಪು ಅಂತ ಕಾಣಿಸ್ತಿತ್ತಲ್ವ. ನೋಡಿ, ಇವಾಗೆಲ್ಲ ಬಾಡಿ ಎಲ್ಲ ಹಿಂಗಿದೆ, ಹಾಗಾಗಿ ಸ್ವಲ್ಪನೇ ಕಾಣಿಸ್ತಾ ಇದೆ ನುಗ್ಗೆ ಸೊಪ್ಪು. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೂ ಹಾಕ್ಕೊಂಡ್ರೂ ನಡೆಯುತ್ತೆ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತೇನಿಲ್ಲ, ನಿಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ನುಗ್ಗೆ ಸೊಪ್ಪೆಲ್ಲ ಬೆಂದಿದ ಮೇಲೆ ನಾನು ಮೊಟ್ಟೆನ ಹಾಕ್ತಾಯಿದ್ದೀನಿ. ಮೊಟ್ಟೆ ನಮ್ಮನೇಲಿರೋ ಕ್ವಾಂಟಿಟಿ ಪ್ರಕಾರ ನಾನು 8 ಮೊಟ್ಟೆನ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಬೋದು. ಸೊಪ್ಪಂತೂ ಖಂಡಿತ ಜಾಸ್ತಿನವ್ರು ಹಾಕ್ಕೊಬೋದು, ಕಮ್ಮಿನವ್ರು ಹಾಕ್ಕೊಬೋದು. ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಎಗ್ ಬುರ್ಜಿನ ಚಪಾತಿ ಜೊತೆಗೆ ಅಥವಾ ಸೈಡ್ ಡಿಶ್ ಆಗಿ ರಸಮನ್ನ ಜೊತೆಗೆ ತಿಂತೀನಿ ಅಂದರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೂ ಸೂಪರಾಗಿರುತ್ತೆ, ಹಾಗೆ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೆ ಬೇಕಾದ್ರೂ ಹೊಂದ್ಕೊಳ್ಳುತ್ತೆ ಈ ಎಗ್ ಬುರ್ಜಿ.
ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ನಿಮಗೆ ಸ್ವಲ್ಪ ಮೊಟ್ಟೆ ದಪ್ಪ ದಪ್ಪ ಪೀಸಾಗಿ ಇರಬೇಕು ಅಂತಿರೋರು ತಕ್ಷಣಕ್ಕೆ ಕಲ್ಸಕ್ಕೆ ಹೋಗ್ಬೇಡಿ. ಇಲ್ಲ ನನಗೆ ಸ್ವಲ್ಪ ಪುಡಿ ಪುಡಿಯಾಗಿ ಇರಬೇಕು ಅನ್ನೋರು ಮೊಟ್ಟೆ ಹಾಕಿದ ತಕ್ಷಣ ನನಗೆ ಮಾಡ್ತಿದ್ದೀನಲ್ಲ ಕಲಿಸ್ತಾ ಇದ್ದೀನಲ್ಲ ಆ ಥರ ಕಲಿಸ್ಕೊಬೋದು. ದಪ್ಪ ದಪ್ಪ ಪೀಸ್ ಬೇಕು ಅನ್ನೋರು ಮಾತ್ರ ನೀವು ಸ್ವಲ್ಪ ಹೊತ್ತು ಬಿಟ್ಟು ಹೆಗ್ಗಾಕಿ ಒಂದು 2ರಿಂದ 3 ನಿಮಿಷ ಬಿಟ್ಟು ಆಮೇಲೆ ಕಲಿಸೋದ್ರಿಂದ ನಿಮಗೆ ದಪ್ಪ ದಪ್ಪ ಪೀಸಾಗಿ ಅಂದರೆ ಕಟ್ ಪೀಸಾಗಿ ಮೊಟ್ಟೆ ಆ ಥರನೂ ಸಿಗುತ್ತೆ. ಆವಾಗಲೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಪುಡಿ ಪುಡಿಯಾಗಿರಲಿ ಅಂತಲೇ ಸ್ವಲ್ಪ ಬೇಗನೆ ನಾನು ಎಗ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ, ಮೊಟ್ಟೆ ಕೂಡ ಬೆಂದಿದೆ, ಎಲ್ಲ ಪುಡಿ ಪುಡಿಯಾಗಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಈರುಳ್ಳಿಗೆ ಮಾತ್ರ ಉಪ್ಪನ್ನ ಹಾಕಿದ್ದೆ ನಾನು, ಮೊಟ್ಟೆ ಬೇಯುವಾಗಲಿ ಸೊಪ್ಪು ಬೇಯುವಾಗಲಿ ಹಾಕಿರಲಿಲ್ಲ. ನಾನು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ. ಆಲ್ರೆಡಿ ಸೊಪ್ಪು ಹಾಕಿದ್ದೀವಲ್ಲ, ಹಾಕಲೇಬೇಕು ಅಂತೇನಿಲ್ಲ. ನಾನು ಇದ್ದಿದ್ದರಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಕೊಡಿ, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಖಾರ ಕಡಿಮೆ ಮಾಡಿರ್ತೀವಲ್ವ, ಮಕ್ಕಳು ಕೂಡ ತಿಂತಾರೆ. ಹಾಗೇ ಒಂದು ಬೌಲಿಗೆ ಹಾಕ್ಕೊಟ್ಟು ತಿನ್ನೋಕ್ಕೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶಾಗಿ ಚಪಾತಿ ಕೊಟ್ಟರು ಚೆನ್ನಾಗಿರುತ್ತೆ. ಯಾವ ರೀತಿ ಬೇಕಾದರೂ ಕೊಡ್ಬೋದು ನೀವು. ಡೆಫಿನೆಟಾಗಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿವಿ. ನಮ್ಮ ಹೌಸ್ ವೈಫ್ಗಳಿಗೆ ಇನ್ನೇನಿರುತ್ತಲ್ವ ಕೆಲಸ, ಅಡುಗೆ ಮಾಡೋದು, ಮನೆ ಮೇಂಟೈನು, ಮಕ್ಕಳು ನೋಡ್ಕೊಳ್ಳೋದು, ಇದರಲ್ಲಿ ನಾವು ಒಂದು ಏನಂದು ಯೂಟ್ಯೂಬ್ ಚಾನಲ್ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ಚಾನಲ್ನ ಓಪನ್ ಮಾಡಿದ್ದೀವಿ. ಹಾಗಾಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ರೆಸಿಪಿಗಳನ್ನ ಟ್ರೈ ಮಾಡಿ. ಹಾಗೆ ಡೈಲಿ ಬ್ಲಾಗ್ಸ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಒಂದು ಸಲ ಟ್ರೈ ಮಾಡ್ತೀನಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.